ಪ್ರೈಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. 3 ಅಂಶಗಳನ್ನು ನಾವು ಓದುವಾರ ನೋಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ, ವಾಕ್ಯ ಪ್ರಾರಂಭ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳ್ತಾ ಇದ್ರಿ, ಚೆನ್ನಾಗಿ ಕೇಳ್ತಾ ಇದ್ರಿ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳ ಪುಸ್ತಕ ಯಾರು ವಾಕ್ಯವನ್ನ ಚೆನ್ನಾಗಿ ಕೇಳ್ತಾರೋ ಅವರ ಕುರಿತಾಗಿ ಸತ್ಯವೇದ ಏನು ಹೇಳುತ್ತೆ ನೋಡ್ರಿ. 25ನೇ ಅಧ್ಯಾಯ 12ನೇ ವಚನ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕೇಳುವ ಕಿವಿಗೆ ಮುಟ್ಟುವಂತ ಬುದ್ಧಿವಾದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಯೇಸು ಸ್ವಾಮಿ ಅಂತ ಇದ್ರು, ಏನಂತ ಹೇಳಿ, ಕಿವಿಯುಳ್ಳವನು ಕೇಳಲಿ ಅಂತೇಳಿ. ಹಲ್ಲೆಲೂಯಾ, ಕಿವಿಯುಳ್ಳವನು ಏನ್ ಮಾಡ್ತಾನೆ? ಕೇಳಿ ಗ್ರಹಿಸಿಕೊಂಡು ಅದರ ಪ್ರಕಾರವಾಗಿ ನಡೆದುಕೊಳ್ತಾನೆ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ. ಯಾವಾಗಲೂ ಕೂಡ ನೋಡ್ರಿ, ಸ್ತ್ರೀಯರು ಏನ್ ಮಾಡ್ತಾರೆ? ಇಯರ್ ರಿಂಗ್ಸ್ಗಳನ್ನು ಹಾಕ್ಕೊಂತಾರೆ. ಏನಾಕ್ಕೊಂತಾರೆ? ಏನಾಗ್ತಾರೆ? ಇಯರ್ ರಿಂಗ್ಸ್ ಅಂದ್ರೆ ಏನಂತೀವಿ? ಕಿವಿಗೆ ಹಾಕೊಳ್ಳೋಕೆ ಏನಂತೀವಿ? ರಿಂಗ್ಗಳೇ, ಇಂಗ್ಲೀಷ್ ಒಳಗಡೆ. ಹಲ್ಲೆಲೂಯಾ, ಮುರು ಅಂದ್ರೆ ಎಲ್ಲಿ ಹಾಕ್ಕೊಂತಾರೆ? ಕಿವಿಯಲ್ಲಿ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಂಗೆ ಯಾವಾಗ ಮುರು ಹಾಕಿದಾಗ ಕಿವಿ ಹೆಂಗೆ ಕಾಣುತ್ತೆ? ಅಂದವಾಗಿ ಕಾಣುತ್ತೆ. ಹಲ್ಲೆಲೂಯಾ. ನೆಕ್ಲೆಸ್ ಎಲ್ಲಿಗೆ ಹಾಕ್ಕೊಂತಾರೆ? ನೆಕ್ಕಿಗೆ ಹಾಕ್ಕೊಂತಾರೆ. ಕುತ್ತಿಗೆ ಏನು ಹಾಕ್ಕೊಂತಾರೆ? ನೆಕ್ಲೆಸ್ ಹಾಕ್ಕೊಂತಾರೆ. ನೆಕ್ಲೆಸ್ ಹಾಕ್ಕೊಂಡಾಗ ಹೆಂಗೆ ಕಾಣುತ್ತೆ? ಕುತ್ತಿಗೆ ಹೆಂಗೆ ಕಾಣುತ್ತೆ ರೀ? ಚೈನ್ ಯಾವುದಾದ್ರೂ ಹಾಕ್ಕೊಂಡಾಗ ಹೆಂಗೆ ಕಾಣುತ್ತೆ? ಚಂದ ಕಾಣುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರಂಗೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಕೇಳುವ ಕಿವಿಗೆ ಯಾರು ವಾಕ್ಯವನ್ನ ಕೇಳಿ ಅದನ್ನ ಗ್ರಹಿಸಿಕೊಂಡು ಅದನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತಾರೋ ಅಂಥವರ ಕಿವಿಗೆ ಮುಟ್ಟುವಂತ ಈ ಒಂದು ದೇವರ ವಾಕ್ಯದ ಬುದ್ಧಿವಾದ ಹೆಂಗಿರುತ್ತಂದ್ರೆ, ಹೊನ್ನಿನ ಮುರುವಿಗೂ ಮತ್ತೆ ಅಪರಂಜಿಯ ಆಭರಣಕ್ಕೂ ಕೂಡ ಸಮಾನವಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ವಾಕ್ಯವನ್ನ ಈ ರೀತಿಯಾಗಿ ಕೇಳುವಾಗ ದೇವರು ಏನ್ ಮಾಡ್ತಾನೆ? ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡ್ತಾನೆ. ಇವಾಗ ನೇರವಾಗಿ ವಾಕ್ಯಕ್ಕೆ ಹೋಗೋಣ. 3 ಕಾರಣಗಳನ್ನು ನಾವು ನೋಡಿದ್ವಿ. ಪಾಪ ದುಃಖಕ್ಕೆ ಕಾರಣ, ರೋಗ ದುಃಖಕ್ಕೆ ಕಾರಣ, ಅದೇ ರೀತಿಯಾಗಿ ಮಾಟ ಮಂತ್ರ ತಂತ್ರ ಶಕ್ತಿಗಳು ಕೂಡ ಏನ್ ಮಾಡ್ತವೆ? ದುಃಖಕ್ಕೆ ಕಾರಣವಾಗ್ತವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಅನೇಕರ ಜೀವಿತಗಳನ್ನು ನಾನು ನೋಡುವಾಗ, ಸುವಾರ್ತೆ ಸೇವೆಗೆ ಆ ಕಡೆ ಭಾಗ, ಬೇರೆ ಬೇರೆ ಭಾಗದ ಕಡೆಗೆ, ಈ ಕಡೆ ತಿಮ್ಮಾಪುರ, ಮಲ್ಕಾಪುರ, ಈ ಕಡೆ ಒಳಬಳ್ಳಾರಿಯಿಂದ ಆ ಕಡೆ ಮುಂದ್ಗಡೆ ಚಿಗಲ್ಪರಿ, ಮೊದಲಾಪುರ, ಆ ಕಡೆ ಅಚ್ಚೋಳಿ, ಆ ಕಡೆ ಹೋಗುವಾಗ ಎಲ್ಲರೂ ಕೂಡ ಸಮಸ್ಯೆಗಳನ್ನು, ವಿವಿಧ ರೀತಿಯ ಸಮಸ್ಯೆಗಳನ್ನು, ವಿವಿಧ ರೀತಿಯ ದುಃಖಗಳನ್ನು ನನ್ನ ಮುಂದೆ ಏನು ಮಾಡ್ತಾರೆ? ಹಂಚಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರ ಸಮಸ್ಯೆಗಳನ್ನು ಕೇಳಿದಾಗ ಕೆಲವೊಂದು ಸಾರಿ ಕಣ್ಣೀರು ಬರುತ್ತೆ, ಕೆಲವೊಂದು ಸಾರಿ ಮನ ಏನಾಗುತ್ತೆ? ಮರುಗಿದಂಥ ಸ್ಥಿತಿ ಆಗುತ್ತೆ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಏನಂತೇಳಿ, ನಮ್ಮ ಮಗು ಹಾಸ್ಪಿಟ್ಲಲ್ಲಿ ಇದೆ ರೀ, ಏನಂತೇಳಿ ಹೇಳ್ತಾ ಇಲ್ಲ ವೈದ್ಯರು ಎಂಬುದಾಗಿ. ಇನ್ನೂ ಕೆಲವರು ಹೇಳ್ತಾ ಇರ್ತಾರೆ, ನಮಗೆ ಸಾಲ ಇಷ್ಟ ಆಗಿದೆ, ಆ ಸಾಲವನ್ನು ತೀರಿಸಲಾರದ ಒಂದು ಪರಿಸ್ಥಿತಿ, ಸಂದರ್ಭಗಳು ನಮಗೆ ಒದಗಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ಸಾಲದ್ದು ಪ್ರತಿ ವರ್ಷ ಬಡ್ಡಿ ಹೆಚ್ಚಾಗ್ತಾ ಇದೆ, ಬಡ್ಡಿಯೂ ಕೂಡ ಕಟ್ಟಲಾರದಂಥ ಒಂದು ಪರಿಸ್ಥಿತಿಗೆ ನಾವು ಜಾರಿ ಹೋಗಿದ್ದೀವಿ ಎಂಬುದಾಗಿ. ಹೊಲ ಮಾರಿದರೂ ಕೂಡ ಆ ಒಂದು ಹಣವನ್ನು ಕಟ್ಟಲಾರದಂಥ ಒಂದು ಪರಿಸ್ಥಿತಿ ನಮಗೆ ಉಂಟಾಗಿದೆ. ಮನೆ ಕಟ್ಟಬೇಕಂತ ಎಷ್ಟೋ ವರ್ಷಗಳಿಂದ ಪ್ರಾರಂಭ ಮಾಡಿದ್ದೀವಿ, ಆದರೂ ಕೂಡ ಮನೆ ಎನ್ನುವಂಥದ್ದು ಮುಕ್ತಾಯ ಆಗ್ತಾ ಇಲ್ಲ. ಹೊಲ ಕೊಂಡ್ಕೊಂಡಿದ್ದೀವಿ, ಅದು ರಿಜಿಸ್ಟ್ರೇಷನ್ ಎನ್ನುವಂಥದ್ದು ಆಗ್ತಾ ಇಲ್ಲ. ಒಬ್ಬೊಬ್ಬರು ಅದಕ್ಕೆ ಏನು ಮಾಡ್ತಾ ಇದ್ದಾರೆ? ಅಡ್ಡ ಪಡಿಸ್ತಾ ಇದ್ದಾರೆ ಅಂತೇಳಿ ಅನೇಕರು ತಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ದುಃಖಗಳನ್ನ ಹೇಳ್ಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನು ಕೆಲವು ಜನರು ಹೇಳ್ಕೊಳ್ತಾರೆ, ನನ್ನ ಯಜಮಾನ ಜವಾಬ್ದಾರಿಯುತವಾಗಿ ಕುಟುಂಬದಲ್ಲಿ ನಡೆದುಕೊಳ್ತಾ ಇಲ್ಲ, ನನ್ನನ್ನು ಸಾಕಿ ಸಲ್ಲುತ್ತಾ ಇಲ್ಲ, ಮಕ್ಕಳನ್ನ ಸಾಕಿ ಸಲ್ಲುತ್ತಾ ಇಲ್ಲ, ದುಡಿದಿರ್ತಕ್ಕಂಥ ಹಣವನ್ನ ವ್ಯರ್ಥವಾಗಿ ಏನ್ ಮಾಡ್ತಾ ಇದ್ದಾನೆ? ಖರ್ಚು ಮಾಡ್ತಾ ಇದ್ದಾನೆ. ಜೂಜು ಮಟ್ಕ ಎಂಬುದಾಗಿ, ಇಸ್ಪೇಟು, ಓಸಿ ಎಂಬುದಾಗಿ ಹಣವನ್ನ, ದುಡಿದಿರುವಂಥದ್ದೆಲ್ಲವನ್ನ
ಹಾಳು ಮಾಡ್ತಾ ಇದ್ದಾನೆ, ಕುಡಿತಕ್ಕೆ ಹಾಳು ಮಾಡ್ತಾ ಇದ್ದಾನೆ, ಇನ್ನೊಂದು ದುಷ್ಟವಾದ ಕಾರ್ಯಕ್ಕೆ ಹಾಳು ಮಾಡ್ತಾ ಇದ್ದಾನೆ, ಪಾರ್ಟಿಗಳು ಪಬ್ಗಳು ಎಂಬುದಾಗಿ ಆ ಹಣವನ್ನ ಏನ್ ಮಾಡ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ ಎಂಬುದಾಗಿ ಅನೇಕರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ಅವರ ಜೀವಿತದಲ್ಲಿ ಇರ್ತಕ್ಕಂಥ ದುಃಖಗಳನ್ನ ಹೇಳಿಕೊಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಟ್ಟದಾಗಿರ್ತಕ್ಕಂಥ ಸಂಬಂಧಗಳು ಕೂಡ ದುಃಖಕ್ಕೆ, ಹೆಂಡತಿ ಒಂದು ವೇಳೆ ಕೆಟ್ಟದಾದ ಸಂಬಂಧ ಇಟ್ಟುಕೊಂಡ್ರೆ, ಗಂಡನು ಒಂದು ವೇಳೆ ಕೆಟ್ಟದಾಗಿರ್ತಕ್ಕಂಥ ಸಂಬಂಧ ಇಟ್ಟುಕೊಂಡ್ರೆ ಅದು ಕೂಡ ದುಃಖಕ್ಕೆ ಏನಾಗಿರುತ್ತೆ, ಕಾರಣವಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಕಾರಣಗಳು, ಈ ಎಲ್ಲ ಕಾರಣಗಳಿಗೆ ಒಂದು ಪರಿಹಾರ ಯಾರಾಗಿದ್ದಾರೆ, ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಭಯಪಡುವಂಥದ್ದು ಬೇಕಾಗಿಲ್ಲ. ಎಂತಹ ದುಃಖವೇ ಇರಲಿ, ಎಂತಹ ಅವಮಾನದ ಪರಿಸ್ಥಿತಿಗಳೇ ಇರಲಿ, ದೇವರ ಬಳಿಗೆ ನಾವು ಬರುವಾಗ, ಯೇಸು ಅವರ ಜೀವಿತದಲ್ಲಿ ಬರುವಾಗ ಅವರು ಅದ್ಭುತವಾದಂಥ ಆಶ್ಚರ್ಯ ಕಾರ್ಯಗಳನ್ನು ಅವ್ರು ಏನ್ ಮಾಡ್ತಾರೆ, ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಮೊನ್ನೆ ಟಿವಿ ನೋಡ್ತಾ ಇರ್ಬೇಕಾದ್ರೆ, ವಾಕ್ಯ ಕೇಳ್ತಾ ಇರ್ಬೇಕಾದ್ರೆ, ಒಬ್ಬ ತಾಯಿ ಆಕೆ ಹಂಚಿಕೊಂಡಿರ್ತಕ್ಕಂಥ ಒಂದು ಟೆಸ್ಟಿಮೋನಿ ಏನಂದ್ರೆ, JCNM ಅಂತ ಹೇಳಿ ಶ್ಯಾಮಕಿಶೋರ್ ಅಯ್ಯವ್ರದ್ದು ಸಭೆ, ಅವರು ಒಂದು ಟೆಸ್ಟಿಮೋನಿ ಹೇಳಿದ್ರು ಪ್ರಿಯರೇ. ಸುಮಾರು 5 ವರ್ಷಗಳಿಂದ ಯೇಸು ಸ್ವಾಮಿಯನ್ನ ನಂಬಿ ಆಕೆ ಮಂದಿರಕ್ಕೆ ಹೋಗ್ತಾ ಇದ್ದಾಳೆ ಪ್ರಿಯರೇ. ಆಕೆಗೆ ಮದುವೆಯಾಗಿ 21 ವರ್ಷಗಳು ಕಳೆದಿವೆ. ಎಷ್ಟು? ಮದುವೆಯಾಗಿ 21 ವರ್ಷಗಳು ಕಳೆದಿದ್ದಾವೆ. ಆಕೆಗೆ ತಾಯ್ತನದ ಒಂದು ಭಾಗ್ಯ ಇಲ್ಲ. ಆದರೆ ಯಾವಾಗ ಆಕೆ ಅದ್ಭುತಗಳನ್ನ ಕೇಳಿ, ಯೇಸು ನಿಜವಾಗ್ಲೂ ಕೊಡ್ತಾನೆ, ನನ್ನ ದುಃಖವನ್ನ ನೀಗಿಸ್ತಾನೆ ಎಂಬುದಾಗಿ ಆಕೆ ಮಂದಿರಕ್ಕೆ ಹೋಗುವಾಗ, ಹಲ್ಲೆಲೂಯಾ, ಅದ್ಭುತಗಳು ಎಲ್ಲಾದ್ರೂ ಹೋಗಲಿ, ಎಲ್ಲವೂ ಕ್ರಿಸ್ತನ ಸಭೆನೇ. ಹಲ್ಲೆಲೂಯಾ, ಎಲ್ಲವೂ ಕೂಡ ಕ್ರಿಸ್ತನ ಒಂದು ಸಭೆಯಾಗಿದೆ. ನಾವೆಲ್ಲರೂ ಕೂಡ ಚಿಕ್ಕ 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 ಭಾಗಗಳು. ಸಾರ್ವತ್ರಿಕ ಸಭೆಯಾದಾಗ, ಯೇಸು ಬರುವಾಗ ಎಲ್ಲರೂ ಕೂಡ ನಾವೇನಾಗ್ತೀವಿ, ಎತ್ತಲ್ಪಡ್ತೀವಿ. ಅವಾಗ ಒಂದೇ ದೇಹವಾಗುತ್ತೆ. ಆ ದೇಹಕ್ಕೆ ಶಿರನು ಯಾರಾಗಿರ್ತಾರೆ, ಯೇಸು ಕ್ರಿಸ್ತನಾಗಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಎಲ್ಲೆಲ್ಲಿ ಸಭೆಯ ಆರಾಧನೆಗಳು ನಡೀತಾ ಇದ್ದಾವೋ, ಯೇಸುವನ್ನ ಎಲ್ಲಿ ಮಹಿಮೆ ಪಡಿಸ್ತಾ ಇದ್ದಾರೋ, ಯೇಸು ಎಲ್ಲಿ ಮಹಿಮೆಯನ್ನ ಹೊಂದುತ್ತಾ ಇದ್ದಾರೋ, ಆ ಎಲ್ಲ ಸ್ಥಳಗಳು ಕೂಡ ಏನಾಗ್ತವೆ, ಒಂದು ದಿನ ಎಲ್ಲರೂ ನಾವು ಕೂಡ್ತೀವಿ. ಎಲ್ಲಿ ಕೂಡ್ತೀವಿ? ಮಧ್ಯಾಕಾಶದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಧ್ಯಾಕಾಶದಲ್ಲಿ ಯೇಸುವಿನ ಬರೋಣ, ರಹಸ್ಯ ಬರೋಣದಲ್ಲಿ ನಾವೆಲ್ಲರೂ ಕೂಡ ಮೇಲಕ್ಕೆ ಎತ್ತಲ್ಪಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ಅನೇಕವಾಗಿರ್ತಕ್ಕಂಥ ದುಃಖ ಹೇಳ್ಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. 17 ವರ್ಷ ಕಳೆದೋಯ್ತು. ಆಕೆಗೆ ನಿರೀಕ್ಷೆ ಎನ್ನುವಂಥದ್ದು ಇಲ್ಲ. ಆಕೆಗೆ ಗರ್ಭಚೀಲ ಒಂದು ಚಿಕ್ಕದಾಗಿದೆ ಎಂಬುದಾಗಿ ವೈದ್ಯರು ಕೂಡ ಏನ್ ಮಾಡಿದ್ದಾರೆ, ನಿನಗೆ ಮಕ್ಕಳಾಗೋದಿಲ್ಲಮ್ಮ ಅಂತೇಳಿ ಏನ್ ಮಾಡಿದ್ದಾರೆ, ಅವರು ಕೈ ಎತ್ತಿ ಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನ ಕೇಳಿ ಆಕೆ 5 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಇದ್ದಾಳೆ, ಮಂದಿರಕ್ಕೆ ಹೋಗ್ತಾ ಇದ್ದಾಳೆ. ಈ ಒಂದು ಸಂದರ್ಭದಲ್ಲಿ ಆಕೆ ಕೊಟ್ಟಿರ್ತಕ್ಕಂಥ ಸಾಕ್ಷಿ ಏನಂದ್ರೆ, 21 ವರ್ಷಗಳ ಬಳಿಕ ಆಕೆ ಈಗ ಏನಾಗಿದ್ದಾಳೆ, 5 months ಕನ್ಸೀವ್ ಆಗಿದ್ದಾಳೆ. 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬಳಿಗೆ ಬರುವಾಗ ಆತನು ಆಕೆಯ ಜೀವಿತದಲ್ಲಿ ಇರ್ತಕ್ಕಂಥ ದುಃಖವನ್ನ ಏನ್ ಮಾಡಿದ್ರು ಪ್ರಿಯರೇ, ನೀಗಿಸಿ ಹಾಕಿದ್ರು ಪ್ರಿಯರೇ. ಹಲ್ಲೆಲೂಯಾ. ನೀನು ಅಂದುಕೊಳ್ತಾ ಇದೆಯೇನೋ, ಇವತ್ತಿನ ದಿನ ನನ್ನ ಯಜಮಾನನು ನನ್ನ ಬಳಿಯಲ್ಲಿಲ್ಲ, ನನ್ನಿಂದ ದೂರ ಆಗಿದ್ದಾನೇನೋ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಯಜಮಾನನನ್ನ ನಿನ್ನ ಬಳಿಗೆ ಬರುವಂತೆ ಮಾಡುವ ಆತನು ನನ್ನ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವಿತದಲ್ಲಿ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಆ ಒಂದು ಕೊರತೆಯನ್ನು ನೀಗಿಸುವಂತ ದೇವರು ಕೂಡ ನನ್ನ ಯೇಸುವಾಗಿದ್ದಾನೆ ಪ್ರಿಯರೇ. ಹೀಗೆ ದೇವಾಲಯದಲ್ಲಿ ಯಾಜಕ ಧರ್ಮವನ್ನ ಮಾಡುವಂತ ದಂಪತಿಗಳಿದ್ರು ಪ್ರಿಯರೇ. ಅವರ ಹೆಸರು ಜಕರಿಯ ಮತ್ತು ಎಲಿಜಬೆತ್ ಎಂಬುದಾಗಿ ಪ್ರಿಯರೇ. ಅವರು ದೇವರ ಯಾಜಕರಾಗಿರುವಂತ ಸಮಯದಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಯಜ್ಞಗಳನ್ನ ಏನ್ ಮಾಡ್ತಾ ಇದ್ರು, ಸಮರ್ಪಣೆಯನ್ನ ಮಾಡ್ತಾ ಇದ್ರು. ದೇವಾಲಯ ಎನ್ನುವಂತ ಕಾನ್ಸೆಪ್ಟ್ ಅನ್ನ ಪ್ರಪ್ರಥಮವಾಗಿ ಮಂಡಿಸಿರುವಂತದ್ದೇ ಸತ್ಯವೇದ. ಹಲ್ಲೆಲೂಯಾ. ದೇವರೇ ಅದನ್ನ ಮೊದಲನೇದಾಗಿ ನನಗೋಸ್ಕರವಾಗಿ ಏನ್ ಮಾಡ್ಬೇಕು, ಒಂದು ದೇವಾಲಯವನ್ನು ಕಟ್ತೀನಿ ಎಂಬುದಾಗಿ ದಾವೀದನು ಕೇಳಿಕೊಂಡಾಗ ದಾವೀದನಿಗೆ ಆಲೋಚನೆ ಕೊಟ್ಟು, ನೀನಲ್ಲ ನಿನ್ನ ಮಗ ಸೊಲೊಮೋನನು ದೇವಾಲಯವನ್ನ ಕಟ್ಟಲಿ ಎಂಬುದಾಗಿ ಹೇಳಿದಾಗ ಅದ್ಭುತವಾದ ರೀತಿಯಲ್ಲಿ ಯೆರೂಸಲೇಮಿನಲ್ಲಿ ದೇವರ ದೇವಾಲಯವನ್ನ ಏನ್ ಮಾಡಿದ್ರು, ಕಟ್ಟಿದ್ರು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಯಾಜಕ ಧರ್ಮಗಳು 24 ಜನರು ಏನ್ ಮಾಡ್ತಾ ಇದ್ರು, 15 ದಿನಕ್ಕೊಮ್ಮೆ ಏನ್ ಮಾಡ್ತಾ ಇದ್ರು, ತಮ್ಮ ಯಾಜಕ ಧರ್ಮಗಳನ್ನ ಮಾಡ್ತಾ ಇದ್ರು ಪ್ರಿಯರೇ. ಅದನ್ನ ನೇಮಕ ಮಾಡಿದವನು ದಾವೀದನೇ, ಅರಸನಾಗಿರುವಂತ ದಾವೀದನೇ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ಒಂದು ಸಾರಿ ಯಾಜಕ ಧರ್ಮ ಮಾಡುವಂಥದ್ದು, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಮೊದಲ 5 ವಚನಗಳನ್ನು ನಾವು ಓದಿದಾಗ ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಂದ್ರೆ,
5ನೇ ವಚನದಿಂದ ಹೋಗ್ರಿ ದಯವಿಟ್ಟು. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು, ಆಕೆಯ ಹೆಸರು ಎಲಿಜಬೇತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೇತಳು ಬಂಜೆಯಾದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಹಲ್ಲೆಲೂಯಾ. ಇದಲ್ಲದೆ ಅವರಿಬ್ಬರು ದಿನ ಹೋದವರು ಆಗಿದ್ದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕವಾದಂಥ ಕುಟುಂಬಗಳಲ್ಲಿ ನಾವು ನೋಡುವಾಗ ಮಕ್ಕಳಿರಲಾರ್ದಂಥ ಪರಿಸ್ಥಿತಿ ಉಂಟಾದಾಗ ಅದು ಕೂಡ ಬಂಜೆತನ ಎನ್ನುವಂಥದ್ದು ಕೂಡ ಏನಾಗುತ್ತೆ ಪ್ರಿಯರೇ, ದುಃಖಕ್ಕೆ ಕಾರಣವಾಗುತ್ತೆ. ಹಲ್ಲೆಲೂಯಾ. ಮಕ್ಕಳು ಆದಂಥವರನ್ನ ನೋಡಿ ಅಯ್ಯೋ ನನಗೂ ಕೂಡ ಮಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಎನ್ನುವಂಥ ಪರಿಸ್ಥಿತಿ. ಆದರೆ ಇಲ್ಲಿ ಇವರು ನೋಡ್ತಾ ಇದ್ದೇವೆ, ಮುಟ್ಟ ಎನ್ನುವಂಥ ಗ್ರಾಮದಲ್ಲಿ ಜೀವಿಸುವಂಥ ಜಕರಿಯ ಮತ್ತು ಎಲಿಜಬೇತ್ ಎನ್ನುವಂಥ ದಂಪತಿಗಳು ಅವರು ದೇವರ ಸನ್ನಿಧಾನದಲ್ಲಿ ಸನ್ನಿಧಿಯ ಸೇವೆಯನ್ನ ಮಾಡುತ್ತಾ ಯಾಜಕ ಧರ್ಮವನ್ನು ನಿರ್ವಹಿಸುತ್ತಾ ಇರಬೇಕಾದ್ರೆ ಅವರಿಗೆ ಏನಿಲ್ಲ ಅಂತ ಹೇಳ್ತಾ ಇದೆ ಸತ್ಯವೇದ, ಮಕ್ಕಳಿರಲಿಲ್ಲ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸ್ತಾ ಇದೆ, ಆ ಒಂದು ಸಂದರ್ಭದಲ್ಲಿ ಯಾಜಕ ಧರ್ಮವನ್ನ ಮಾಡುವಂತ ಆ ವ್ಯಕ್ತಿಯಾಗಿರ್ತಕ್ಕಂಥ ಜಕರಿಯನಿಗೆ ಎಷ್ಟೋ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜನರು ಮಾತಾಡಿರ್ಬೋದು, ಅಯ್ಯೋ ನೀನೇ ಯಾಜಕ ಧರ್ಮ ಮಾಡ್ತಾ ಇದೀಯಾ, ನೀನೇ ದೇವರನ್ನ ನಂಬಿದೀಯಾ, ಆದರೂ ಕೂಡ ನಿನ್ನ ಜೀವಿತದಲ್ಲಿ ಮಕ್ಕಳ ಭಾಗ್ಯವನ್ನ ಕಾಣಲಾರದ ಸ್ಥಿತಿಯಲ್ಲಿ ನೀನು ಜಾರಿ ಹೋಗಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ಸನ್ನಿಧಿ ಸೇವೆಯನ್ನ ಮಾಡ್ತಾ ಇದ್ದಾರೆ, ಯಾಜಕ ಧರ್ಮವನ್ನು ನಿರ್ವಹಿಸ್ತಾ ಇದ್ದಾರೆ, ಮಕ್ಕಳಿರಲಾರದ ಪರಿಸ್ಥಿತಿ ಉಂಟಾದಾಗ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳ್ತಾ ಇದೆ, ಎಲಿಜಬೇತಳು ಬಂಜೆಯಾಗಿರುವುದರಿಂದ. ಹಲ್ಲೆಲೂಯಾ. ಮತ್ತೆ ಅವರು ದಿನ ಹೋದವರು ಆಗಿದ್ರು, ವಯಸ್ಸು ಮೀರಿ ಹೋಗಿದೆ ಆ ಒಂದು ಸಂದರ್ಭದಲ್ಲಿ. ಆದರೂ ಕೂಡ ಅವರು ದೇವರನ್ನ ಹಿಂಬಾಲಿಸಿ ನೀತಿವಂತರಾಗಿ ಏನ್ ಮಾಡ್ತಾ ಇದ್ದಾರೆ, ಅವರು ನಡೀತಾ ಇದ್ದಾರೆ. ಯಾವ ವಿಷಯದಲ್ಲಿಯೂ ತಪ್ಪಿರಲಾರದಂತ ಒಂದು ಸ್ಥಿತಿಯಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ, ದೇವರಿಗೆ ನಂಬಿಕೆ ಉಳ್ಳವರಾಗಿ ನಡೆದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ನಾವು ನೋಡುವಾಗ ಮಕ್ಕಳಾಗಲಾರದ ಪರಿಸ್ಥಿತಿಯಲ್ಲಿ ಇರುವಂತವರು ಅಥವಾ ಯಜಮಾನನನ್ನು ಕಳೆದುಕೊಂಡಂತ ಪರಿಸ್ಥಿತಿಯಲ್ಲಿ ಇರುವಂತವರು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಅವ್ರನ್ನ ಏನ್ ಮಾಡಲ್ಲ, ಆಹ್ವಾನ ಮಾಡಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬೇರೆ ಕಡೆ ಇರ್ಬೋದು, ಆದ್ರೆ ಇಲ್ಲಿ ನಮ್ಮ ದೇಶದ ಪರಿಸ್ಥಿತಿ ನೋಡುವಾಗ ಗಂಡ ತೀರಿ ಹೋದವರಾಗಿರ್ಬೋದು ಅಥವಾ ಮಕ್ಕಳಾಗಲಾರದ ಪರಿಸ್ಥಿತಿಯಲ್ಲಿ ಇರುವಂತವ್ರಾಗಿರ್ಬೋದು, ಅವ್ರಿಗೆ ಏನ್ ಮಾಡಲ್ಲ, ಯಾವುದಾದ್ರೂ ತೊಟ್ಲು ಕಾರ್ಯಕ್ರಮಕ್ಕಾಗಲಿ ಇನ್ನೊಂದು ಕಾರ್ಯಕ್ರಮಕ್ಕಾಗಲಿ ಏನ್ ಮಾಡಲ್ರಿ, ಮಕ್ಕಳಾಗಲಾರದವ್ರನ್ನ ಮದುವೆ ಕಾರ್ಯಕ್ರಮಕ್ಕೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅವ್ರನ್ನ ಏನ್ ಮಾಡ್ತಾರೆ, ಹೀನಾಯವಾಗಿ ತುಚ್ಛವಾಗಿ ಏನ್ ಮಾಡ್ತಾರೆ, ಕಾಣ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆಕಿನ ಯಾಕೆ ಹೋಗ್ತೀರಿ, ಹಂಗ ಹಿಂಗ ಏನೇನೋ ವಿಚಿತ್ರವಾಗಿರ್ತಕ್ಕಂಥ ಅವರಿಗೆ ದುಃಖವನ್ನ ಬರುವಂತ ರೀತಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ, ಅವರಿಗೆ ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಜಮಾನನ ಕಳೆದುಕೊಂಡಂತವ್ರಿಗೂ ಕೂಡ ಏನ್ ಮಾಡಲ್ಲ, ಅವ್ರು ಏನ್ ಮಾಡಲ್ಲ, ಒಳ್ಳೆ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಹೋಗಲ್ಲ, ಅವ್ರಿಗೆ ಏನ್ ಮಾಡ್ತಾರೆ, ಅಡ್ಡಿಪಡಿಸ್ತಾರೆ. ಆದರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಗೆ ಯಾವುದು ಅಡ್ಡಿ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಮನುಷ್ಯರ ಸಂಪ್ರದಾಯಗಳನ್ನಲ್ಲ, ದೇವರನ್ನ ಹಿಂಬಾಲಿಸಿ ನಡೆಯುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಯಾರನ್ನು ತುಚ್ಛವಾಗಿ ನಾವು ಕಾಣೋದಿಲ್ಲ, ಯಾರನ್ನ ಕೀಳಾಗಿ ನಾವು ಕಾಣೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ನಿರೀಕ್ಷೆ ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಪ್ರತಿಯೊಬ್ಬರ ದುಃಖವು ಹೋಗಿ ಆನಂದ ಬರುವಂತೆ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಖಂಡಿತವಾಗಿ ಆತನ ಬಳಿಗೆ ಬರುವಂತವ್ರನ್ನ ದೇವರು ಏನ್ ಮಾಡ್ತಾನೆ, ಕರುಣಿಸ್ತಾನೆ. ಅದರ ಸಲುವಾಗಿ ನಾವು ಯಾರಿಗೂ ಕೂಡ ಏನ್ ಮಾಡಲ್ಲ ಪ್ರಿಯರೇ, ಬ್ಲೇಮ್ ಮಾಡಲ್ಲ. ದೇವರು ಅವ್ರನ್ನ ಮುಟ್ತಾನೆ, ಸ್ವಸ್ಥತೆ ಮಾಡ್ತಾನೆ, ಅವರ ಜೀವಿತದಲ್ಲಿ ಕೊರಡನ್ನ ಚಿಗುರುವಂತೆ ಮಾಡ್ತಾನೆ, ಬಂಜರು ಭೂಮಿಯಲ್ಲಿ ನೀರನ್ನ ಹರಿಯುವಂತೆ ಮಾಡ್ತಾನೆ, ಅದ್ಭುತವಾದಂತ ಕಾರ್ಯಗಳನ್ನ ಆತ ಮಾಡ್ತಾನೆ ಎಂಬುದಾಗಿ ನಾವು ವಿಶ್ವಾಸ ಇಡುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಬಂಜೆಯಾಗಿರುವುದರಿಂದ, ಆಕೆ ಬಂಜೆಯಾಗಿದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಬಂಜೆತನ ಎನ್ನುವಂತ ವ್ಯಾಧಿ ಇವಾಗಿನಿಂದಲ್ಲ ಆಗಿನಿಂದಲೇ ಇದೆ. ಆದರೆ ಅದ್ಭುತವಾಗಿ ಎಲ್ಲೆಲ್ಲಿ ಬಂಜೆತನ ಅಂತೇಳಿ ಬರೆಯಲ್ಪಟ್ಟಿದೆಯೋ ಯಾರ್ಯಾರ ಜೀವಿತದಲ್ಲಿ ದೇವರು ಅವರ ಜೀವಿತದಲ್ಲಿ ಬಂದು ಅವರ ಬಂಜೆತನವನ್ನ ಏನ್ ಮಾಡಿದ್ದಾನೆ ಪ್ರಿಯರೇ, ಅಳಿಸಿ ಹಾಕಿದ್ದಾನೆ, ಒಡೆದು ಹಾಕಿದ್ದಾನೆ, ಮಕ್ಕಳ ಭಾಗ್ಯವನ್ನ ಅನುಗ್ರಹ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಂಜೆಯಾಗಿರುವುದರಿಂದ ಮಕ್ಕಳಿರಲಾರದ ಪರಿಸ್ಥಿತಿಯಲ್ಲಿ ಇರುವಾಗ ಯಾಜಕ ಧರ್ಮವನ್ನ ಮಾಡುವಾಗ ಅನೇಕರು ಕೆಟ್ಟದಾದ ರೀತಿಯಲ್ಲಿ
ನೋವು ಪಡಿಸುವಂತ ರೀತಿಯಲ್ಲಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಪ್ರಿಯರೇ, ಮಾತಾಡ್ತಾ ಇದ್ದಾರೆ. ಆದ್ರೆ ಜಕರಿಯ ಎಲಿಜಬೆತಳು ಭಯ ಪಡಲಿಲ್ಲ. ಅವ್ರು ನೀತಿವಂತರಾಗಿ ಒಂದಲ್ಲ ಒಂದು ದಿನ ದೇವರು ನನ್ನ ಕಣ್ಣೀರನ್ನ ಒರೆಸ್ತಾನೆ ಅಂತೇಳಿ ಹಂಗೆ ಕಾದು ನಿರೀಕ್ಷೆಯಲ್ಲಿ ಅವರು ಜೀವಿಸ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯ. ಯಾಜಕ ಧರ್ಮ ಮಾಡೋದಕ್ಕೋಸ್ಕರವಾಗಿ ಒಳಗಡೆ ಯಾರು ಹೋದ್ರು? ಜಕರಿಯನು ಹೋದ. ನಿಮಗೆ ಯಾಜಕ ಧರ್ಮ ಗೊತ್ತಾಗಲ್ಲ, ಪೂಜೆ ಮಾಡುವಂತ ಪೂಜಾರಿ ಅನ್ಕೊಳ್ಳಿ, ಈಸಿಯಾಗಿ ಅರ್ಥ. ಹಲ್ಲೆಲೂಯ. ಮಾಡುವಂತ ಸ್ಥಿತಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಏನು, ದೈವರ ಸೇವೆಯನ್ನ ಮಾಡೋದಕ್ಕೋಸ್ಕರವಾಗಿ ಯಾಜಕರನ್ನ ದೇವರು ಏನ್ ಮಾಡಿದ, ನೇಮಿಸಿದ್ದ. ಆ ಪೂಜೆ ಮಾಡುವುದಕ್ಕೋಸ್ಕರವಾಗಿ ದೇವರಿಗೆ ಯಜ್ಞಗಳನ್ನ ಮಾಡುವಂತದ್ದು. ಹಲ್ಲೆಲೂಯ. ಆ ಯಜ್ಞಗಳನ್ನ ಮಾಡೋದಕ್ಕೋಸ್ಕರವಾಗಿ ಆತನ ಸರದಿ ಬಂದಾಗ, ಒಳಗೆ ಹೋದಾಗ ಗಾಬ್ರಿಯೇಲ ದೇವದೂತನ ಏನ್ ಮಾಡಿದ, ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಪ್ರಿಯರೇ. ಯಾರಿಗೆ ಪ್ರತ್ಯಕ್ಷನಾದ? ಒಳಗಡೆ ಹೋಗಿರ್ತಕ್ಕಂಥ ಜಕರಿಯ ಒಬ್ಬರೇ ಒಳಗಡೆ ಹೋಗ್ಬೇಕು. ಯಾರು ದೇವಾಲಯದ ಒಳಗಡೆ ಹೋಗಂಗಿಲ್ಲ. ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಪಾಪಗಳು. ವರ್ಷಕ್ಕೆ ಒಂದು ಸಾರಿ ಅವರೆಲ್ಲರೂ ಬಂದು ಏನ್ ಮಾಡ್ಬೇಕು, ತಮ್ಮ ಕುಟುಂಬದ ಸಲುವಾಗಿ ಒಂದು ಕುರಿಮರಿಯನ್ನು ತೆಗೆದುಕೊಂಡು, ಅದು ಒಳ್ಳೆಯ ಮಚ್ಚೆ ಇರಲಾರ್ದ ಒಂದು ಕುರಿಮರಿ ಆಗಿರಬೇಕು, ಪರಿಶುದ್ಧತೆ ಉಳ್ಳಂತ ಕುರಿಮರಿ ಆಗಿರಬೇಕು. ಈ ಕುಟುಂಬದವರೆಲ್ಲರೂ ಅದ್ರ ತಲೆ ಮೇಲೆ ಕೈ ಇಟ್ಟಾಗ ಇವ್ರು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ಯಾವ್ದ್ರ ಮೇಲೆ ಟ್ರಾನ್ಸ್ಫರ್ ಆಗ್ತದವು? ಆ ಕುರಿಮರಿ ಮೇಲೆ ಟ್ರಾನ್ಸ್ಫರ್ ಆಗ್ತದವು. ಆಯ್ತು, ವರ್ಷಕ್ಕೊಂದು ಸಾರಿ ಈಗ ಐತಲ್ಲ ಮುಳುಗೋದು, ವರ್ಷಕ್ಕೊಂದ್ಸಾರಿ ಮುಳುಗ್ತಾರಲ್ಲ, ಅದು ಅಲ್ಲೇನೋ ಬಂದಿರ್ಬೇಕು ಅನ್ಸುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇವರಿಗೆ ದೇವರು ನೇಮಕ ಮಾಡಿದ. ವರ್ಷಕ್ಕೊಂದ್ಸಾರಿ ಏನ್ ಮಾಡ್ಬೇಕು, ನೀವು ದೇವಾಲಯಕ್ಕೆ ಬಂದು ಯಜ್ಞವನ್ನ ಸಮರ್ಪಣೆ ಮಾಡಿ ನಿಮ್ಮ ಪಾಪಗಳನ್ನು ನೀವು ತೊಳೆದುಕೊಳ್ಬೇಕು. ಯಾಜಕನು ಮಾತ್ರ ಒಳಗಡೆ ಹೋಗ್ಬೇಕು. ಮೊದಲನೇದಾಗಿ ಯಾಜಕನು ಕೂಡ ಏನ್ ಮಾಡ್ಬೇಕು, ಯಜ್ಞ ಮಾಡಿದ ಮೇಲೇನೆ ಒಳಗಡೆ ಹೋಗ್ಬೇಕು. ಪ್ರಾರ್ಥನೆ ಮಾಡಲಾರ್ದು ಒಳಗಡೆ ಯಾಜಕನು ಕೂಡ ಹೋಗಂಗಿಲ್ಲ. ಹಲ್ಲೆಲೂಯ. ಒಂದು ವೇಳೆ ತಪ್ಪು ಯಾಜಕನು ಮಾಡಿದ್ರೆ ಒಳಗಡೆ ಏನಾಗ್ತಾ ಇತ್ತು, ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳ, ಅತಿ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳಗಳ ಒಳಗಡೆ ಬಂದಾಗ ಏನಾಗ್ತಾ ಇದ್ದತ್ತ, ಮರಣವನ್ನ ಅನುಭವಿಸ್ತಾ ಇದ್ದ. ಅದ್ರ ಸಲುವಾಗಿ ಅಪ್ಪನವ್ರು ಅವಾಗವಾಗ ಒಂದು ಹಗ್ಗ ಕಟ್ಕೊಂಡಿರ್ತಾರೆ. ಹಲ್ಲೆಲೂಯ. ಬರೀ ಹಗ್ಗ ಮಾತ್ರ ಇಲ್ಲ, ಅಲ್ಲಿ ಏನಿರ್ತಾ ಇತ್ತು, ಗಂಟೆಗಳು ಇರ್ತಾ ಇತ್ತು. ಬೆಲ್ಲು ಬಂದವಲ್ಲಿ ದೇವಾಲಯದಾಗ ಆ ಗಂಟೆಗಳು ಇರ್ತಾ ಇದ್ವು. ಗಂಟೆ ಸೌಂಡ್ ಆಗ್ಲಿಲ್ಲಪ್ಪ ಅಂದ್ರೆ ಏನಂತ ಅರ್ಥ, ಏನೋ ಪಾಪ ಮಾಡ್ಯಾನಿದ್ದ, ಒಳಗಡೆನೆ ಏನಾಗ್ಬಿಟ್ಟನ, ಸತ್ತೋಗ್ಬಿಟ್ಟನ. ಅದ್ರ ಸಲಗ ಅದನ್ನ ಹೊರಗಡೆ ಇಳಿಬೇಕಾದ್ರೆ ಏನ್ ಮಾಡ್ತಾ ಇದ್ರು, ಹಗ್ಗ ಇರ್ತಿತ್ತಲ್ಲ, ಆ ಹಗ್ಗ ದೊಡ್ಡದಾಗಿರ್ತಿತ್ತು. ಆ ಹಗ್ಗದಿಂದ ಏನ್ ಮಾಡ್ತಾ ಇದ್ರು, ಒಳಗಡೆಯಿಂದ ಹೊರಗಡೆ ಏನ್ ಮಾಡ್ತಾ ಇದ್ರು, ಇಳಿತಾ ಇದ್ರು ಪ್ರಿಯರೇ. ಹಲ್ಲೆಲೂಯ. ಇಲ್ಲಿ ಯಾಜಕ ಧರ್ಮವನ್ನ ಮಾಡ್ತಾ ಇರಬೇಕಾದ್ರೆ ಜಕರಿಯನು ದೇವರ ದೂತನು ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ಯಾಜಕನಾಗಿರತಕ್ಕಂತ ಜಕರಿಯನೇ ಭಯಪಡಬೇಡ, ನೀನು ನಿನ್ನ ಹೆಂಡತಿಯು ಇಟ್ಟಿರುವಂತ ಮೊರೆ ಯಾರಿಗೆ ಕೇಳಿಸ್ತೀಗ, ನಮಗೆ ಕೇಳಿಸ್ತು, ದೇವರಿಗೆ ಅದು ಕೇಳಿಸ್ತು. ಅದರ ಸಲುವಾಗಿ ದೇವರು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂಬುದಾಗಿ ಹೇಳಿದಾಗ ಜಕರಿಯ ಏನ್ ಮಾಡಲಿಲ್ಲ, ನಂಬಲಿಲ್ಲ. ಯಾಕಂದ್ರೆ ಮುದೇದಾಗ್ಯಾನ, ವಯಸ್ಸು ಆಗಿದೆ. ಹಲ್ಲೆಲೂಯ. ದಿನ ಓದವರು ಎಂಬುದಾಗಿ ಹೇಳ್ತಾ ಇದೆ ಸತ್ಯವೇದ. ಹಲ್ಲೆಲೂಯ. ದಿನ ಓದವರಾಗಿರ್ತಕ್ಕಂಥ ಅವರ ಜೀವಿತದಲ್ಲಿ ಯಾರಾದ್ರೂ ಮಕ್ಕಳಾಗ್ತಾ ನಿಮ್ಗನ್ನ ನಂಬ್ತಾರ? ಲೋಕದವ್ರು ಯೋಗಂತೂ ನಂಬದೇ ಇಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅವಾಗೂ ಕೂಡ ಯಾಜಕ ಧರ್ಮ ಮಾಡುವಂತ ಜಕರಿಯನು ಕೂಡ ಏನ್ ಮಾಡಲಿಲ್ಲ, ಆ ವಿಷಯವನ್ನ ಸಡನ್ ಆಗಿ ನಂಬಲಾರ ಸಲುವಾಗಿ ಆತನ ಮೂಕನಾಗಿ ಮನೆಗೆ ಹೋದ ಪ್ರಿಯರೇ. ಹಲ್ಲೆಲೂಯ. ಅದ್ಭುತವಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ಸ್ತ್ರೀ ಆಗಿರ್ಲಿ, ಯಾವ ಪುರುಷನಾಗಿರ್ಲಿ, ದೇವಾಲಯಕ್ಕೆ ಬಂದು ಯೇಸುವಿನ ಬಳಿಗೆ ಇಟ್ಟಿರ್ತಕ್ಕಂಥ ಮೊರೆ ಅದು ಏನ್ ಮಾಡುತ್ತೆ, ದೇವರ ಒಂದು ಸನ್ನಿಧಾನವನ್ನ ಮುಟ್ಟುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ದೇವರ ಸನ್ನಿಧಾನವನ್ನ ಮುಟ್ಟಿದ ಮೇಲೆ ಅದು ಅದ್ಭುತವಾಗಿ ಅದಕ್ಕೆ ಉತ್ತರವನ್ನ ದೇವರು ಏನ್ ಮಾಡ್ತಾನೆ, ಕೊಡಲಿಕ್ಕಿದ್ದಾನೆ. ಕೀರ್ತನೆಗಳು 50:15 ಈ ರೀತಿಯಾಗಿ ಹೇಳುತ್ತೆ. ಕೀರ್ತನೆಗಳು 50ನೇ ಕೀರ್ತನೆ 15ನೇ ವಚನ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ. ಹೋದ್ರಿ ಒಂದ್ಸಾರಿ, ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನ ಕೊಂಡಾಡುವಿರಿ ಎಂಬುದಾಗಿ. ಹಲ್ಲೆಲೂಯ. ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ ಯಾರೇ ಆಗಿರಲಿ, ದೇವರಿಗೆ ಮೊರೆ ಇಟ್ಟಾಗ ದೇವರು ಖಂಡಿತವಾಗಿ ನಾನೇ ಬಿಡಿಸ್ತೀನಿ ಎಂಬುದಾಗಿ ಹೇಳಿ ಮಾತು ಕೊಟ್ಟನಾತ. ಮಾತು ತಪ್ತಾನ? ಮನುಷ್ಯನಾತ. ಹಲ್ಲೆಲೂಯ. ಚಳಿಗಾಲದಾಗ ಒಂಥರ, ಬೇಸಿಗೆಗಾಲದಾಗ ಒಂಥರ, ದುಡ್ಡಿದ್ದಾಗ ಒಂಥರ, ದುಡ್ಡು ಇರ್ಲಾರ್ದಾಗ ಒಂಥರ. ಹಲ್ಲೆಲೂಯ. ಯಾರು ಮಾಡ್ತಾರೆ? ಮನುಷ್ಯರು ಮಾಡ್ತಾರೆ. ದೇವರು ಯಾವಾಗಲೂ ಕೂಡ
ನಾವು ಕರೆಕ್ಟಾಗಿರ್ಬೇಕಾದ್ರೆ ನಮಗೂ ಕೂಡ ದೇವರು ಯಾವಾಗಲೂ ಕೂಡ ಉನ್ನತವಾಗಿರುವಂಥದ್ದನ್ನೇ ಅನುಗ್ರಹ ಮಾಡ್ತಾನೆ. ಪ್ರೇರಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ, ಅವರು ಪಟ್ಟಿರ್ತಕ್ಕಂಥ ಆ ಒಂದು ಅವಮಾನಗಳು, ಜೀವಿಸಿರುವಂಥ ದಿನಗಳಲ್ಲಿ ಯಾಜಕ ಧರ್ಮ ಮಾಡುವಂಥ ಜಕರಿಯ, ಎಲಿಸಬೇತರು, ಗ್ರಾಮದವರಿಂದ, ಕುಟುಂಬದವರಿಂದ, ಸಂಬಂಧಿಕರಿಂದ ಎಷ್ಟೋ ರೀತಿಯಲ್ಲಿ ಅವರು ಏನು ಮಾಡಿದ್ದಾರೆ ಪ್ರಿಯರೇ, ಆ ಒಂದು ಸೈಕೋ ಟಾರ್ಚರ್ ಅಂದರೆ ಮನಸ್ಸಿಗೆ ಭಯಂಕರವಾಗಿರ್ತಕ್ಕಂಥ ಒಂದು ತೊಂದರೆಯನ್ನು ಅವರು ಏನು ಮಾಡಿದ್ದಾರೆ, ಅನುಭವಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಆದರೆ ಯಾವಾಗ ದೇವರು ಅವರ ಮೊರೆಯನ್ನು ಕೇಳಿ ಅವರ ದುಃಖವನ್ನು ನೀಗಿಸೋದಕ್ಕೋಸ್ಕರವಾಗಿ ನೇರವಾಗಿ ದೇವದೂತನನ್ನು ಏನು ಮಾಡಿದ್ರು, ಅವರ ಬಳಿಗೆ ಬರಮಾಡಿದರು ಪ್ರಿಯರೇ. 24ನೇ ವಚನಗಳಲ್ಲಿ ನಾವು 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ಅಧ್ಯಾಯದ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 25ನೇ ವಚನದಲ್ಲಿ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನ ಪರಿಹರಿಸಿದ್ದಾನಲ್ಲ ಅನ್ನುತ್ತಿದ್ದಳು. ಹಲ್ಲೆಲೂಯಾ. ಜನರಲ್ಲಿ ಇರ್ತಕ್ಕಂಥ ಈಕೆಯನ್ನು ನೋಡಿ ಕೆಲವೊಬ್ಬರು ಯಾವ ರೀತಿಯಾಗಿ ಅವಮಾನ ಮಾಡ್ತಾ ಇದ್ದರು, ಆ ಅವಮಾನವನ್ನು ದೇವರು ಪರಿಹರಿಸಿದ್ದಾನೆ. ಯಾಕೆ ಪರಿಹರಿಸಿದ್ದಾನಂದರೆ, ಈಕೆಯ ಬಂಜೆತನವನ್ನು ದೇವರು ಕಂಪ್ಲೀಟ್ ಆಗಿ ಏನು ಮಾಡಿದ್ದಾನೆ, ಒಡೆದು ಹಾಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ದೇವರು ಏನಂತ ಹೇಳ್ತಾ ಇದ್ದಾನೆ ಪ್ರಿಯರೇ, 127ನೇ ಕೀರ್ತನೆಯಲ್ಲಿ ದೇವರು ವಾಕ್ಯ ಹೇಳುತ್ತೆ, ಗರ್ಭಫಲವು ದೇವರು ಕೊಡುವಂಥ ಬಹುಮಾನವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯರ ಸೃಷ್ಟಿಯಲ್ಲ, ಮನುಷ್ಯರು ಒಂದು ರೋಗವನ್ನು ಮಾಡಬಹುದು, ಆ ರೋಗಕ್ಕೆ ಏನೋ ಆಟೋಮೆಟಿಕ್ ಆಗಿ ಯಾವುದ್ಯಾವುದೋ ಒಂದು ಮಿಷನ್ಗಳನ್ನು ಮಾಡಿ ಮಾತಾಡುವಂಥ ಶಕ್ತಿಯನ್ನು ಅದಕ್ಕೆ ಕೊಡಬಹುದು, ಆದರೆ ಅದಕ್ಕೆ ಸ್ಪರ್ಶದ ಜ್ಞಾನ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಬ್ಲಡ್ ಹಾಕಿದರೆ ಆ ಬ್ಲಡ್ಗೆ ಜೀವ ಇರೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆದರೆ ದೇವರು ಜೀವಾತ್ಮವನ್ನು ಸೃಷ್ಟಿಸುವಂಥ ಯೆಹೋವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ದೇವರಿಗೆ ಮಿಗಿಲಾಗಿರುವಂಥದ್ದು ಯಾವುದಿಲ್ಲ, ಎಲ್ಲ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. 99 ವರ್ಷಗಳು 89 ವರ್ಷಗಳು ಇರ್ತಕ್ಕಂಥ ದಂಪತಿಗಳು ಅಬ್ರಹಾಮ ಸಾರಳ ಜೀವಿತದಲ್ಲಿ ದೇವರು 18ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನಾದ ನನಗೆ ಅಸಾಧ್ಯವಾದದ್ದು ಉಂಟು. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವ ವಿಷಯ ಕೂಡ ಈ ಭೂಲೋಕದಲ್ಲಿ ಇಲ್ಲ. ನಾವು ಆತನಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವಾಗ, ಆತನ ಬಳಿಯಲ್ಲಿ ನಾವು ಕೇಳುವಾಗ, ಆತನು ಅಸಾಧ್ಯವಾಗಿರುವಂಥ ಕಾರ್ಯಗಳನ್ನು ಸುಸಾಧ್ಯಗೊಳಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾಗಿ ದೇವರು ಆ ಒಬ್ಬ ಎಲಿಸಬೇತಳನ್ನು ಮುಟ್ಟಲು, ಹಲ್ಲೆಲೂಯಾ, ಆಕೆ ಏನ್ ಮಾಡಿದ್ಲು, ಗರ್ಭವನ್ನು ಧರಿಸಿದಳು ಎಂಬುದಾಗಿ ದೇವರು ಹೇಳಿದ ರೀತಿಯಲ್ಲಿಯೇ ಆ ಕಾರ್ಯ ಏನಾಯ್ತು ಪ್ರಿಯರೇ, ಜರುಗಿಸಲ್ಪಡ್ತು. ಆಕೆಯ ದುಃಖ ಹೋಗಿ ದೇವರು ಆಕೆಯ ಜೀವಿತದಲ್ಲಿ ಏನ್ ಮಾಡಿದ್ರು, ಆನಂದವನ್ನ ಬರಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿನ ಅನೇಕರು ಭಯ ಪಡ್ತಾ ಇದ್ದಾರೆ. ನಾನು ಅಸಮಾಧಾನದಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ, ಅನಾರೋಗ್ಯದಲ್ಲಿದ್ದೇನೆ, ಬಡತನದಲ್ಲಿದ್ದೇನೆ, ಸೋಲೆ ಎಂಬುದಾಗಿ. ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇಲ್ಲ, ಮುಟ್ಟಿದ್ದೆಲ್ಲ ಏನಾಗ್ತಾ ಇದೆ, ಮಣ್ಣೆ ಆಗ್ತಾ ಇದೆ. ಹಲ್ಲೆಲೂಯಾ. ಏನಾಗ್ತಾ ಇದೆ, ಬೆಲೆ ಬರ್ತಾ ಇಲ್ಲ. ನಾನು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿರಾಶೆ, ನಿಸ್ಪೃಹ ಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಒಬ್ಬ ಭಕ್ತನು ಈ ರೀತಿಯಾಗಿ ಆಡ್ತಾನೆ ಪ್ರಿಯರೇ, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಸ್ತುತಿಸು ಸ್ತುತಿಸು ಯೇಸಪ್ಪನ, ಸ್ತುತಿಸು 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 ಯೇಸಪ್ಪನ, ಸ್ತುತಿಸು. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಹೆದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ. ಆರೋಗ್ಯವಿಲ್ಲವೆಂದು ಭಯಪಡಬೇಡ, ಆರೋಗ್ಯವಿಲ್ಲವೆಂದು ಭಯಪಡಬೇಡ, ಯೆಹೋವನ ನಿನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವು,
ನಿನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವು. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಗತಿಯಾರು ಇಲ್ಲವೆಂದು ಚಿಂತಿಸಬೇಡ, ಗತಿಯಾರು ಇಲ್ಲವೆಂದು ಚಿಂತಿಸಬೇಡ. ಯೆಹೋವನೇ ನಿನಗಿರುವಾಗ ಜೊತೆಯಿದ್ದು ಕಾಪಾಡುವ. ಯೆಹೋವನೇ ನಿನಗಿರುವಾಗ ಜೊತೆಯಿದ್ದು ಕಾಪಾಡುವ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಜೀವನದಿ ಸೋಲೆಂದು ಸೋತು ಹೋದೆಯ, ಜೀವನದಿ ಸೋಲೆಂದು ಸೋತು ಹೋದೆಯ. ಯೆಹೋವನಿಸಿಯೇ ನಿನಗಿರುವಾಗ ಎಂದಿಗೂ ಜಯ ಕೊಡುವನು. ನನ್ನ ಯೆಹೋವನಿಸಿಯೇ ನಿನಗಿರುವಾಗ ಎಂದಿಗೂ ಜಯ ಕೊಡುವನು. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಸಮಾಧಾನ ಇಲ್ಲವೆಂದು ಅಲೆಯುತ್ತಿರುವೆಯ, ಸಮಾಧಾನ ಇಲ್ಲವೆಂದು ಅಲೆಯುತ್ತಿರುವೆಯ. ಯೆಹೋವಾ ಶಾಲೋಮ್ ನಿನಗಿರುವಾಗ ಸಮಾಧಾನದೇ ನಿನ್ನ ನಡೆಸುವ. ಯೆಹೋವಾ ಶಾಲೋಮ್ ನಿನಗಿರುವಾಗ ಸಮಾಧಾನದೇ ನಿನ್ನ ನಡೆಸುವ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಸ್ತುತಿಸು ಸ್ತುತಿಸು ಯೇಸಪ್ಪನ, ನೀ ಸ್ತುತಿಸು 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 ಯೇಸಪ್ಪನ, ನೀ ಸ್ತುತಿಸು. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರ ಜೀವಿತದಲ್ಲಿ ಯೇಸು ಸ್ವಾಮಿ ಇದ್ದಾನೋ ಅವರು ಯಾರಿಗೂ ಕೂಡ ಭಯಪಡುವಂಥದ್ದು ಬೇಕಾಗಿಲ್ಲ. ಹಲ್ಲೆಲೂಯಾ. ಸೋಲಿಗೆ ಭಯಪಡುವಂಥದ್ದು ಬೇಕಾಗಿಲ್ಲ, ಅನಾರೋಗ್ಯಕ್ಕೆ ಭಯಪಡುವಂಥದ್ದು ಬೇಕಾಗಿಲ್ಲ, ಬಂಜೆತನಕ್ಕೆ ಭಯಪಡುವಂಥದ್ದು ಬೇಕಾಗಿಲ್ಲ, ಇನ್ನೊಂದು ಮುನ್ನೊಂದು ಸಮಸ್ಯೆಗಳಿಗೆ ಸಾಲಗಳಿಗೆ ಯಾವುದಕ್ಕೂ ಕೂಡ ಚಿಂತಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆತನು ಯೆಹೋವ ಶಾಲೋಮನಾಗಿ ನಿನಗೆ ಸಮಾಧಾನವನ್ನ ಕೊಡುವವನಾಗಿದ್ದಾನೆ. ಯೆಹೋವ ನಿಸ್ಸಿಯಾಗಿ ನಿನಗೆ ಜಯವನ್ನ ಅನುಗ್ರಹ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯೆಹೋವ ಈರೆಯಾಗಿ ನಿನಗಿರಲಾರದಂಥದ್ದನ್ನು ಒದಗಿಸಿಕೊಡುವವನು ಕೂಡ ಆತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ ಏನೆಂಬುದಾಗಿ. ಆ ತಾಯಿ ಅಂದುಕೊಳ್ತಾ ಇದ್ದಾಳೆ, 5 ತಿಂಗಳು ಮನೆಯಲ್ಲಿಯೇ ಇದ್ದಾಳೆ ಆಕೆ. ಹಲ್ಲೆಲೂಯಾ. ಯಾಕಂದ್ರೆ ಗರ್ಭಫಲ ಬಹಳ ದಿನಗಳ ನಂತರ ಆಕೆಗೆ ಏನಾಗಿದೆ? ಅನುಗ್ರಹವಾಗಿದೆ. 5 ತಿಂಗಳುಗಳ ಕಾಲ ಆಕೆಯ ಮನೆಯಲ್ಲೇ ಇದ್ದುಕೊಂಡು ದೇವರು ನನ್ನ ಅವಮಾನವನ್ನ ಏನ್ ಮಾಡಿದಾನೆ? ಜನರಲ್ಲಿ ಇರ್ತಕ್ಕಂಥ ಅವಮಾನ. ಹಲ್ಲೆಲೂಯಾ.
ಈ ಭೂಮಿ ಭೂಮಿ ಅವಮಾನ ಪಡಲ್ಲ, ಇನ್ನೊಬ್ರು ಮುನ್ನೊಬ್ರು ಯಾವ ಪಶು ಪ್ರಾಣಿಗಳು ಅವಮಾನ ಪಡಲ್ಲ. ಯಾರು ಅವಮಾನ ಪಡ್ತಾರೆ? ಜನರೇ ಅಂತಾರೆ. ಜನರೇ ಕೀಳಾಗಿ ಏನ್ ಮಾಡ್ತಾರೆ? ಕಾಣ್ತಾರೆ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಅವಮಾನವನ್ನ ಏನ್ ಮಾಡಿದ್ರಂತ ದೇವರು ಪರಿಹರಿಸಿದರು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನೀವು ಅನ್ಕೊಳ್ತಾ ಇರ್ಬೋದು, ನಾ ಹೇಳಿದೆ ಫಲಗಳಲ್ಲಿ 4 ರೀತಿಯ ಫಲಗಳು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಫಲ? ಭೂಫಲ, ಗರ್ಭಫಲ, ದೇವರನ್ನ ನಂಬಿದ ಮೇಲೆ ಬದಲಾವಣೆ ಆಗಿದ್ದೀವಿ ಅಂತೇಳಿ ಆ ಫಲ, ಸಮಾಧಾನದ ಒಂದು ಮನಸ್ಸಿನ ಒಂದು ಫಲ, 4ನೇದಾಗಿ ಆತ್ಮನ ಫಲಗಳು. ಇವು 4 ಕೂಡ ನಮ್ಮ ಜೀವಿತದಲ್ಲಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರು ನಂಬಿದ ಮೇಲೆ, ನಂಬಲಾರ್ದಕ್ಕಿಂತ ಮುಂಚೆ ಸುಳ್ಳು ಹೇಳಿದೀಯಾ, ತಪ್ಪಾದ ಕ್ರಿಯೆಗಳನ್ನು ನೀನು ಮಾಡಿದೀಯಾ, ನಂಬಿದಾದ ಮೇಲೆ ಆ ಕಾರ್ಯಗಳ ಕಡೆಗೆ ನೀನೇನು ಮಾಡಬಾರ್ದು? ಹೋಗಬಾರ್ದು. ಹಲ್ಲೆಲೂಯಾ. ನಂಬಿದ ಮೇಲೆ ನಿನಗೆ ಗೊತ್ತಾಗುತ್ತೆ ಪಾಪ ಯಾವುದು, ತಪ್ಪು ಯಾವುದು ಎಂಬುದಾಗಿ. ಹಲ್ಲೆಲೂಯಾ. ಪುನಃ ಅದರ ಕಡೆಗೆ ಹೋದರೆ ಏನಾಗ್ತೀಯ ನೀನು? 2 ಕುದುರೆನ ಮೇಲೆ ಹೋದ್ರೆ ಬೀಳೋದು ಯಾರು? ಕೆಳಗಡೆ ಯಾರು ಬೀಳ್ತಾರೆ? ಓದಂಥವ್ರು ಬೀಳ್ತಾರೆ. ನೀವು ಅನ್ಬೇಡ್ರಿ, ಹೋಗತ್ತೀರ ಅಲ್ಲಿ. ಹಲ್ಲೆಲೂಯಾ. ಯಾರು 2 ಕುದುರೆ ಮೇಲೆ ಹತ್ತಿ ಓಡ್ತಾರೋ, ಯಾರು ಹೋಗಿರ್ತಾರೆ ಹತ್ತಿ ಏರಿರ್ತಾರ, ಅವ್ರು ಏನು ಮಾಡ್ತಾರ? ಕುದುರೆ ಒಂದು ಈ ಕಡೆ ಆದರೆ ಒಂದು ಈ ಕಡೆ ದಪ್ಪ ಅಂತೇಳಿ ಕೆಳಗೆ ಬೀಳೋದು ಯಾರು? ಏರಿದವ್ರು. ನಾವಲ್ಲ. ಯಾರು? ಏರಿದವ್ರು ಯಾರಾಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಎಲಿಜಬೇತಳು ಮತ್ತು ಜಕರಿಯನ ಜೀವಿತದಲ್ಲಿ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಬಂಜೆತನವನ್ನ ದೇವ್ರು ಏನು ಮಾಡಿದ್ರು ಪ್ರಿಯರೇ? ಒರೆಸಿ ಹಾಕಿದ್ರು, ಅಳಿಸಿಬಿಟ್ರು. ಅದ್ಭುತವಾಗಿ ಗರ್ಭಫಲವನ್ನ ಆ ದಂಪತಿಗಳಿಗೆ ಏನು ಮಾಡಿದ್ರು? ಅನುಗ್ರಹ ಮಾಡಿದ್ರು. ಪ್ರೇಯರ್, ನೀನು ಕೂಡ ಭಯಪಡಬೇಡ. ಅನೇಕ ವರ್ಷಗಳಿಗೆ ನೀನು ಮಂದಿರಕ್ಕೆ ಬರ್ತಾ ಇರ್ಬೋದು. ಇವತ್ತಿನವರೆಗೂ ಅಯ್ಯೋ ನನಗೆ ದೇವರು ಇನ್ನೂ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಜಾರಿ ಹೋಗಿರ್ಬೋದು. ಆದರೆ ನೀನು ಸರಿಯಾದ ರೀತಿಯಲ್ಲಿ ದೇವರು ನಂಬಿದೀಯಾ, ದೇವರಲ್ಲಿ ರಕ್ಷಣೆ ಹೊಂದಿದೀಯಾ, ನಿರೀಕ್ಷೆಯನ್ನು ಇಟ್ಟುಕೊಂಡವನಾಗಿದ್ದೀಯಾ, ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡಿದ್ದೀಯಾ, ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದೀಯಾ, ಇವತ್ತು ನೀನೇನು ಮಾಡ್ಬೇಕು? ಅದನ್ನು ತಿದ್ದಿಕೊಳ್ಳಬೇಕು ಪ್ರಿಯಳೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಪರಿಪೂರ್ಣವಾಗಿ ನಂಬುವಂಥದ್ದು ಅಂದ್ರೆ ಏನು ಮಾಡುವಂಥದ್ದು? ಆತನ ಮಾತನ್ನ ಕೇಳಿ ಅದರ ಪ್ರಕಾರವಾಗಿ ನಡೆದುಕೊಳ್ಳುವಂಥದ್ದೇ ಆಗಿದೆ. ಹಲ್ಲೆಲೂಯಾ. ಕನಕರಾಯಿಗೆ ಹೇಳ್ತೀನಿ, ಕನಕರಾಯಿ ಹೋಗಿ 20 ರೂಪಾಯಿ ಬಿಸ್ಕೆಟ್ ತಗೊಂಬಾ ಅಂತೇಳಿ ಹೇಳ್ತೀನಿ. ಆಯ್ತಯ್ಯ ಅಂತೇಳಿ ಕನಕರಾಯ ಆಯ್ತಂತೇಳಿ ಅಂತಾನೆ. ಹೋಗ್ಲಿಲ್ಲ ಅಂದರೆ ಮಾತು ಕೇಳಿದಂಗ ಮಾತು ಕೇಳಲಾರ್ದಂಗೆ ಮಾತು ಕೇಳುವಂಥದ್ದು ಏನಂದರೆ, ಹೋಗಿ ಅಂಗಡಿಗೆ ಹೋಗಿ ಬಿಸ್ಕೆಟ್ ತಗೊಂಬಂದು ನನಗೆ ಕೊಟ್ಟರೆ ಅದೇನು ಮಾತು ಕೇಳಿದಂಗೆ. ಹಲ್ಲೆಲೂಯಾ. ನೀವು ಅನ್ಕೊಳ್ತೀರಿ, ಇಲ್ಲ ನಾವು ಪ್ರತಿ ವಾರ ಕೇಳ್ತೀವಲ್ರಿ ದೇವರ ಮಾತುಗಳು, ಕೇಳ್ತಾನೆ ಇದ್ದೀವಿ. ಅದು ಅಲ್ಲ. ಏನು? ಅದ್ರ ಪ್ರಕಾರವಾಗಿ ನಡೆಯುವಂಥದ್ದು. 1:21 ಯಾಕೋಬನ ಪತ್ರಿಕೆಯಲ್ಲಿ ಹೇಳುತ್ತೆ ದೇವರ ವಾಕ್ಯ ಈ ರೀತಿಯಾಗಿ, ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರೇ ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಅಂತೇಳಿ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳೋರು ಮಾತ್ರ ಆಗಿರಬಾರ್ದು. ಏನು ಮಾಡಬೇಕು? ಪ್ರಕಾರವಾಗಿ ನಡೆದುಕೊಳ್ಬೇಕು. ವಾಕ್ಯ ಹೇಳುತ್ತೆ ಕುಡಿಯೋದು ಬಿಡ್ತಾ ಇದೀಯಾ? ವಾಕ್ಯ ಹೇಳುತ್ತೆ ನಿನ್ನ ದೇಹವನ್ನು ಅಪವಿತ್ರ ಮಾಡಿಕೊಳ್ಬೇಡ ಅಂತ. ಹಲ್ಲೆಲೂಯಾ. ತಂಬಾಕು, ಗುಟ್ಕ, ಇನ್ನೊಂದು ಮುನ್ನೊಂದು ಬಾಯಿಂದ ಹೇಳಿ ನಮಗೆ ಬೇಸರ ಬರುತ್ತೆ. ಹಲ್ಲೆಲೂಯಾ. ಆದರೂ ಬಿಡ್ತಾ ಇಲ್ಲ ಕೆಲವು ಜನರು. ಅದಕ್ಕೆ ಏನಾಗಿದ್ದಾರೆ? ಅಡಾಪ್ಟ್ ಆಗಿದ್ದಾರೆ. ಅವರ ಜೀವಿತದಲ್ಲಿ ಸೈತಾನನ ಹೆಂಗೆ ಹೇಳ್ಕೊಂಡು ಹೋಗ್ತಾನಂದ್ರೆ ನರಕದಲ್ಲಿ ಅವ್ರನ್ನ ಅದೇ ಸರಾಯಿ ಆತ್ಮನೇ ಇರುತ್ತೆ. ಅವ್ರಿಗೆ ತೃಪ್ತಿ ಇರಲ್ಲ. ಇಷ್ಟು ಕುಡಿದ್ರು, ಒಂದು ಪ್ಯಾಕೆಟ್ ಕುಡಿದ್ರೆ ಇಲ್ಲ ಇನ್ನೊಂದು ಆದ್ರೆ ಚೆನ್ನಾಗಿ ತೃಪ್ತಿ ಇಲ್ಲ ಅವರಿಗೆ. ಯಾಕೆ ತೃಪ್ತಿ ಇಲ್ಲ? ಒಳಗಡೆ ಒಬ್ಬನು ಒಕ್ಕೊಂಡಾನ. ಹಲ್ಲೆಲೂಯಾ. ಒಳಗಡೆ ಸರಾಯಿ ಆತ್ಮ ಒಕ್ಕೊಂಡಾನ, ಗುಟ್ಕದ ಆತ್ಮ ಒಕ್ಕೊಂಡಾನ, ಮಧು ಆತ್ಮ ಒಕ್ಕೊಂಡಾನ. ಹಲ್ಲೆಲೂಯಾ. ನಶಿ ಆತ್ಮ ಒಕ್ಕೊಂಡಾನ. ಹಲ್ಲೆಲೂಯಾ. ಇನ್ನೊಂದು ಮುನ್ನೊಂದು ಆತ್ಮ ಒಕ್ಕೊಂಡಾನ. ತೃಪ್ತಿ ಇಲ್ಲ ಅವನಿಗೆ. ಯಾರಿಗೆ ತೃಪ್ತಿ ಇಲ್ಲ? ಪಾತಾಳದ ಅಧಿಪತಿ ಯಾರವನು? ಸೈತಾನ. ಆ ಸೈತಾನಿಗೆ ಏನಿಲ್ಲ? ತೃಪ್ತಿ ಇಲ್ಲ. ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಚೆನ್ನಾಗಿ ತೋರಿಸ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾನೆ? ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನರಕದಾಗ ಗುಟಕ ಯಾವ ಸಿಗಲ್ಲ. ಹಲ್ಲೆಲೂಯಾ. ಅಲ್ಲಿ ಬರೀ ಏನಿರುತ್ತೆ? ಹುಳುಗಳು ಬರ್ತವೆ, ಹುಳುಗಳು ಕಡಿತಾ ಇರ್ತವೆ, ಇವರು ಆನಂದ ಪಡ್ತಾ ಇರ್ತಾರೆ. ಹಲ್ಲೆಲೂಯಾ. ಎಂತಹ ಆನಂದ ಆದರೂ ಕಹಿಯಾದ ಆನಂದ, ಸುಖವಾದ ಆನಂದ ಅಲ್ಲ. ಎಂಥ ಆನಂದ?
ಕಹಿಯಾಗಿರ್ತಕ್ಕಂಥ ಆನಂದ. ಈ ಬಿಸಿಲಿಗೆ ಏನಾಗುತ್ತೆ, ಸ್ನಾನ ಮಾಡಿದಂಗೆ ಆಗುತ್ತೆ ಮೈ, ಗೊತ್ತದಿಲ್ರಿ? ಹಲ್ಲೆಲೂಯಾ. ಭಯಂಕರವಾಗಿರ್ತಕ್ಕಂಥ ಬಿಸಿಲು. ಎಷ್ಟೋ ಜನರು ಏನಾಗಿದ್ದಾರೆ, ಸತ್ತು ಹೋಗಿದ್ದಾರೆ ನರಕದಲ್ಲಿ. ಎಂತಹ ಒಂದು ಶಾಖ ಇರುತ್ತಂದ್ರೆ ಭಯಂಕರವಾಗಿರ್ತಕ್ಕಂಥ ಶಾಖ. ಅಗ್ನಿ ನರಕದಾಗಂತೂ ಇನ್ನೂ ಭಯಂಕರವಾದಂಥ ಸ್ಥಿತಿ. ಹಲ್ಲೆಲೂಯಾ. ಬೆಂಕಿಯ ಕೆರೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ಬಿಡ್ರಿ ಪಾಪದ ಕೃತ್ಯಗಳನ್ನ ಬಿಡ್ರಿ. ನಿಮ್ಮ ದೇಹವನ್ನ ಮಲಿನ ಮಾಡುವಂತ ಒಂದು ಅದು ತಂಬಾಕು, ಗುಟ್ಕ, ಇನ್ನೊಂದು ಮುನ್ನೊಂದು ಅವೆಲ್ಲವುಗಳನ್ನ ಬಿಡ್ರಿ. ಹಲ್ಲೆಲೂಯಾ. ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರ್ರಿ ನಿಮ್ಮ ದೇಹದ ರಿಪೋರ್ಟ್. ಯಾಕೆ ಹಿಂಗಾಗಿದೆ ಅಂತೇಳಿ ಹೇಳ್ತಾರೋ. ಹಲ್ಲೆಲೂಯಾ. ಯಾಕಾಗಿದೆ ಅಂತೇಳಿ ಹೇಳ್ತಾರೆ. ಇನ್ನು ಫುಲ್ಲು ಕುಡಿದ್ರಿಂದ ಏನಾಗ್ಯದ, ಲಿವರ್ ಡ್ಯಾಮೇಜ್ ಆಗ್ಯದ. ಸೇದಿ ಇಲ್ಲಿ ಶ್ವಾಸಕೋಶಗಳಲ್ಲೆಲ್ಲ ಏನಾಗ್ಯದ, ಹೊಗೆ ಕುಂತ್ಕೊಂಡ. ಆ ಒಂದು ಸೇದಿರ್ತಕ್ಕಂಥದ್ದೆಲ್ಲ ಏನಾಗಿದೆ, ಇಲ್ಲಿ ಕುಂತ್ಕೊಂಡ. ತಿಕ್ಕಿ ಇವ್ರ ಹಲ್ಲುಗಳು ಹೆಂಗಾಗ್ಯವ, ಬೆಳ್ಳಗಾಗ್ಬಿಟ್ಟು. ದೇವರು ಬಿಳುಪು ಕೊಟ್ರ ಇವ್ರು ಹೆಂಗ್ ಮಾಡ್ಕೊಂಡ್ರ, ಕರಿಯೋದು ಮಾಡ್ಕೊಂಡ್ರ. ಅದು ಇದು ಮುನ್ನೊಂದು ಯಾರ ಹತ್ರ ಅವ್ರ ಬಾಯಿ ಗಬ್ಬು ನಾತ ಯಾವಾಗಲೂ ಕೂಡ ಅದೇ ನಸಿ ಸ್ಮೆಲ್ಲ ಬರುತ್ತೆ. ಅಕ್ಕಿಂತಕ್ಕ ಮಂದಿರಕ್ಕೆ ಬರುವಾಗ ಮಾತ್ರ ಬೇಸ್ ಚೆನ್ನಾಗಿ ತೊಳ್ಕೊ ಬರ್ತಾಳ. ಮಂದಿರದ ಹೊರಗೆ ಹೆಜ್ಜಿಟ್ಟ ಮೇಲೆ ಆಯ್ತು ಮತ್ತೆ ಯಾಟ ಮೊದಲ ಆಟ. ಹಲ್ಲೆಲೂಯಾ. ಮಂದಿರದಾಗಿದ್ದಾಗ ಬಹಳ ಚೆನ್ನಾಗಿ ಭಯದಿಂದ ಭಕ್ತಿಯಿಂದ ನಡ್ಕೊಂತಾರೆ. ಹಲ್ಲೆಲೂಯಾ. ಅದ್ರ ಸಲ ಒಬ್ಬ ಭಕ್ತ ಆಡ್ತಾನೆ ಏನಂತೇಳಿ, ಭಾನುವಾರದ ಕ್ರೈಸ್ತನಾಗಿ ಇರಬೇಡ, ಜನರ ಮುಂದೆ ಆಕ್ಟಿಂಗ್ ಮಾಡಬೇಡ. ಭಾನುವಾರದ ಕ್ರೈಸ್ತನಾಗಿ ಇರಬೇಡ, ಜನರ ಮುಂದೆ ಆಕ್ಟಿಂಗ್ ಮಾಡಬೇಡ. ನಿಜವಾದ ಕ್ರೈಸ್ತನಾಗಿ ನೀ ಬಾಳು, ಲೋಕಕ್ಕೆ ಬೆಳಕಾಗಿ ನೀ ಬೆಳಗು. ನಿಜವಾದ ಕ್ರೈಸ್ತನಾಗಿ ನೀ ಬಾಳು, ಲೋಕಕ್ಕೆ ಬೆಳಕಾಗಿ ನೀ ಬೆಳಗು. ಯೇಸು ನಿನ್ನನ್ನು ನೋಡುವ, ನಿನ್ನ ಕಾರ್ಯಗಳು ಅರಿಯುವ. ಯೇಸು ನಿನ್ನನ್ನು ನೋಡುವ, ನಿನ್ನ ಕಾರ್ಯಗಳ ಅರಿಯುವ. ಭಾನುವಾರದ ಕ್ರೈಸ್ತನಾಗಿ ಇರಬೇಡ, ಜನರ ಮುಂದೆ ಆಕ್ಟಿಂಗ್ ಮಾಡಬೇಡ. ಭಾನುವಾರದ ಕ್ರೈಸ್ತನಾಗಿ ಇರಬೇಡ, ಜನರ ಮುಂದೆ ಆಕ್ಟಿಂಗ್ ಮಾಡಬೇಡ. ಹಲ್ಲೆಲೂಯಾ. ಭಾನುವಾರ ಬಂದಾಗ ಮಾತ್ರ ಭಕ್ತಿವಂತರು. ಭಾನುವಾರ ಹೋದ ಮೇಲೆ ಇವರು ಪುನಃ ಯಾವ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ ಅದೇ ಕಾರ್ಯಗಳಲ್ಲಿ ಲೀನವಾದಂಥವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಎಚ್ಚರ ಪಡಿಸ್ತಾ ಇದೆ. ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವಂಥವರಾಗಿರಿ. ಬಂಜತನ ಕೂಡ ದುಃಖಕ್ಕೆ ಒಂದು ಕಾರಣವಾಗಿತ್ತು. ಏನು ಕೆಲಸ ನಡೀಲಾರ್ದಂಥ ಒಂದು ಸ್ಥಿತಿ, ಕೈ ಇಟ್ಟಿರುವಂಥದ್ದೆಲ್ಲ ಮಣ್ಣಾಗುವಂಥ ಒಂದು ಸ್ಥಿತಿ. ಮಣ್ಣಿಗಾದ್ರೂ ಬೆಲೆ ಇದೆ, ನಾವು ಮಾಡಿದಂಥ ಕೆಲಸಕ್ಕೆ ಬೆಲೆ ಇಲ್ಲ. ನಷ್ಟದ ಮೇಲೆ ನಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ಅನ್ಕೊಳ್ತಾ ಇರ್ಬೋದು. ಆದರೆ ದೇವರಲ್ಲಿ ನೀನು ಮಾಡಿದಂಥ ಪ್ರಾರ್ಥನೆ ಏನಾಗಲ್ಲ, ಅದು ಫಲ ಕೊಡ್ಲಾರ್ದೆ ಇರಲ್ಲ. ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಏನು ಮಾಡುತ್ತೆ, ಅದು ಫಲವನ್ನು ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಕಣ್ಣೀರನ್ನು ಏನು ಮಾಡುತ್ತೆ, ಒರೆಸ ಹಾಕುತ್ತೆ, ತೊಡೆದಾಗುತ್ತೆ.